ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. DM ಐವಾಳೆ ಸಾಹೇಬ್ರವ್ರಿಗೆ ನಮಸ್ಕರಿಸುತ್ತಾ, ಇದಕ್ಕಾಗಿ ನಾವು ಅವರ ಒಂದು ದೇಶ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸ್ಥಳೀಯ ಕೈಗಾರಿಕೆ ಮತ್ತು ಉದ್ಯಮಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ ಅವರಿಗೆ ಹಾಗೂ ಇಲ್ಲಿ ಬಂದವರ ಟೈಮ್ ಕೊಡ್ಲಾರ್ದ MLA ಅವರು ಮರ್ಜಿ ಮುಗ್ಲಾರ್ಕಾಗಿ ನೀವು ಬಂದು ಇಲ್ಲಿ ಹೆಸರು ಹೆಚ್ಚಿದ್ರಿ ಅಂದ್ರೆ ದಯವಿಟ್ಟು ಅಂತವ್ರು ವಾಪಸ್ ತಗೊಳ್ರಿ. ಈಗ ನಿಮಗೆ ಯಾರಿಗೆ ಟೈಮ್ ಕೊಡಕ್ ಸಾಧ್ಯ ಅದ, ನಿಮ್ಮ ಬೂತಿನೊಳಗೆ ನೀವು ಹೇಳ್ಬೇಕು 1200 ಮತದಾರ, 1000ದಿಂದ 1200 ಮತದಾರ, ಅದಕ್ಕಿಂತ ಹೆಚ್ಚು ಇರುವುದಿಲ್ಲ. 1200 ಮತದಾರ ಮನಿ ಎಷ್ಟದಾವು, ಯಾರ್ಯಾರು ಅದಾರು, ಯಾವ್ಯಾವ ಸಮಾಜದವ್ರು ಅದಾರು, ಅದರ ನಮಗೆ ಎಷ್ಟು ವೋಟ್ ಬರ್ಬೋದು, ನಕ್ಕಿ ನಮ್ಮ ವಿರುದ್ಧ ಹಾಕೋರು ಎಷ್ಟದಾರು, ಸ್ವಲ್ಪ ಆ ಕಡೆ ಹೋದಾಡೋರು ಎಷ್ಟದಾರು, ಇದ್ರ ಕಲ್ಪನಾ ಒಂದು ಬೂತ್ನಾಗಿದ್ದವ್ರಿಗೆ ಇರಲಿಲ್ಲ ಅಂತಂದ್ರ ಚುನಾವಣೆ ತನ್ನಡತಾನ ಆಕೈತಿ. ನೀವು ಮಾಡೋದಿಲ್ಲ, ನೀವು ಮಾಡ್ಬೇಕು, ಚುನಾವಣೆ ತನ್ನಡತಾನ ಆಗ್ಬೇಕು. ನಮ್ಮ MLA ಎಲೆಕ್ಷನ್ ಇನ್ನ 2.5 ವರ್ಷ ಐತಿ, MP ಎಲೆಕ್ಷನ್ ಇನ್ನ 3.5 ವರ್ಷ ಐತಿ. ಆದ್ರೆ ಈಗ ಬರೋದೇನ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಅದಕ್ಕೆ ನಮಗೆ ಉಪಯೋಗ ಆಗ್ಬೇಕಾಕೈತಿ. ಅದ್ರ ಸಲುವಾಗಿ ತಾವು BLA 2 ಏನದಿರಲ್ಲ, ತಮ್ಮ ಬೂತಿನೊಳಗೆ ಭಾಳ ದೊಡ್ಡ ಜವಾಬ್ದಾರಿ. ನೀವೆಲ್ಲ ಮನೆಗಳು ಸುದಕ್ಕೆ ಬಾಯ್ಪಾಟ್ ಮಾಡ್ಕೋಬೇಕಾಕೈತಿ. ನೀವು ಮುಂಜಾನೆ 1 ತಾಸು, ಸಂಜಾನೆ 1 ತಾಸು ಕೆಲಸ ಮಾಡ್ರೂ ಆಕೈತಿ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಗೆದ್ದಿದ್ದೀವಿ. ನಂತರ ಒಲಿಂಪಿಕ್ಸ್ ಕೂಡ ಒಂದು ಭವಿಷ್ಯದಲ್ಲಿ ನಮ್ಮ ಭಾರತದಲ್ಲಿ ಬರಬೇಕು ಅಂತ ಸಮಸ್ತ ಭಾರತೀಯರ ಗುರಿ. ಆ ನಿಟ್ಟಿನಲ್ಲಿ ಕ್ರೀಡೆ ವ್ಯವಸ್ಥೆ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ. ಆ ಕ್ರೀಡೆಯ ಒಂದು ಏನು ಉತ್ಸಾಹ ಇದೆ ಭಾರತದಲ್ಲಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಅದು ಬೆಳಿಬೇಕು ಅಂತ ಒಂದು ಗುರಿ ಇಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಸಂಸದೀಯ ಕ್ಷೇತ್ರದಲ್ಲಿ ಒಂದು ಕ್ರೀಡೆ ಪಂದ್ಯಾವಳಿಗಳನ್ನು ನಾವು ಏರ್ಪಡಿಸಬೇಕಾಗಿದೆ. 8 ಕ್ರೀಡೆಗಳನ್ನು ಆಯ್ಕೆ ಮಾಡಿ ಅದಕ್ಕೆ ಒಂದು ಪಂದ್ಯಾವಳಿ ಏರ್ಪಡಿಸಿ ಅಂತ ನನಗೆ ಈಗಾಗಲೇ ಮೈಸೂರಿನಲ್ಲಿ 3 ಮಾಡಿದ್ದೀವಿ. ಕೊಡಗುವಲ್ಲಿ ಹಾಕಿ ಮಾಡಬೇಕು ಅಂತ ಗುರಿ ಇಟ್ಟಿದ್ದೀವಿ. ಮತ್ತು ನಂತರ ಮೈಸೂರಲ್ಲೂ ಕೂಡ ಒಂದು ಕುಸ್ತಿ ಪಂದ್ಯಾವಳಿ ಮಾಡಬೇಕು ಅಂತ ಒಂದು ಗುರಿ ಇಟ್ಟಿದ್ದೀವಿ. ಸಹಜವಾಗಿ ಅದು ನಮ್ಮ ಮೈಸೂರಿನ ಪರಂಪರೆ ಆಗಿರೋದ್ರಿಂದ ಅದು ಇಲ್ಲಿ ಆಗಲೇಬೇಕಾಗುತ್ತೆ. ದೇಶ ಗ್ರಾಮಾಂತರ ಭಾಗದಲ್ಲೂ ಕೂಡ ನಾವು ಇನ್ನೊಂದು ಹಗ್ಗ ಜಗಾಟ ಮತ್ತು ಇನ್ನೊಂದು ಖೋಖೋ ಅಥವಾ ಇನ್ನೊಂದು ರೀತಿ ಕ್ರೀಡೆಯನ್ನು ನಾವು ಮಾಡ್ತೀವಿ. ಸ್ಪರ್ಧೆಯ ಆಟವನ್ನ ಇವತ್ತು ಸಂಸದರೊಂದಿಗೆ ನಾವೆಲ್ಲರೂ ಸೇರಿಕೊಂಡು ಮಾಡಿದ್ದೀವಿ. ಅದರಲ್ಲಿ ಮಹಿಳೆಯರಿಗೆ ಒಂದು ಕಾರ್ಯಕ್ರಮನ ಎಕ್ಸ್ಕ್ಲೂಸಿವ್ಲಿ ಮಹಿಳೆಯರು ದೇಸಿ ಕ್ರೀಡೆಗಳು, ಕುಂಟಬಿಲ್ಲೆನೋ ಆಗ್ಬೋದು, ಪಗಡೆನೋ ಆಗ್ಬೋದು, ಅಳಿಗುಳಿ ಮಣೆ ಆಟನೋ ಆಗ್ಬೋದು, ಆ ರೀತಿಯಲ್ಲಿ ಒಂದು ಮಹಿಳೆಯರಿಗಾಗಿ, ಇನ್ನೊಂದು ಅಂಗವಿಕಲರು ಆಟಗಾರರಿಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ವಿಶೇಷ ಚೇತನರಿಗೆ ಒಂದು ಕಾರ್ಯಕ್ರಮವನ್ನ ಮಾಡಿ ಅನ್ನೋಂಥ ಮನವಿಯನ್ನ ಸಂಸದರಿಗೆ ಮಾಡಿಕೊಂಡಿದ್ದೀವಿ. 2 ಕಾರ್ಯಕ್ರಮವನ್ನ ಈ ಬಾರಿಯ 8 ಆಟದಲ್ಲಿ ಸೇರಿಸ್ಕೊತೀನಿ ಅನ್ನುವಂಥದ್ದನ್ನ ಸಂಸದರು ಹೇಳಿದ್ದಾರೆ. ನಮ್ಮ ಫಾರ್ಮ್ದೇ ಇದು ಇದೆಲ್ಲ ಹಾಕಿರೋದು. ಇದೇ ವಯಸ್ಸಾಗಿದೆ, ವಯಸ್ಸಾಗಿದೆ. ಸುಧಾರಿತ ಕೃಷಿ ಪದ್ಧತಿಗಳನ್ನು ಸೀನ ಜೋಳ, ಅವರೆ ಮತ್ತು 20 ಗುಂಡಿಯ ಪ್ರದೇಶದಲ್ಲಿ ತರಕಾರಿಗಳಂತಹ ಬೆಳೆಗಳನ್ನು ಬೆಳೆದಿದ್ದಾರೆ. ಒಂದು ಅನುಕೂಲವಾಗುವ ರೀತಿಯಲ್ಲಿ ನಾವು ವ್ಯಾಸಂಗವನ್ನು ಕೊಡಬೇಕು
ರಾಜ್ಯದಲ್ಲಿ ಯಾರು ಕೂಡ ತಲುಪೋದಷ್ಟು ಶಕ್ತಿ ಇಲ್ಲ. ಬೇರೆ ಯಾವ ಜಿಲ್ಲೆನಲ್ಲೂ ಕೂಡ ಕೃಷಿ ಕಾಲೇಜ್ ಇಲ್ಲ. ಬೇರೆ BE ಕಾಲೇಜು, MBBS ಕಾಲೇಜು, ಡಿಪ್ಲೊಮಾ ಕಾಲೇಜುಗಳು, ನರ್ಸಿಂಗ್ ಕಾಲೇಜ್ ಎಲ್ಲ ಕಡೆ ಇದೆ. ಆದ್ರೆ ಅಗ್ರಿಕಲ್ಚರ್ ಕಾಲೇಜ್, ಕೃಷಿ ವಿದ್ಯಾಲಯ ಯಾವ ಜಿಲ್ಲೆಯಲ್ಲೂ ಕೂಡ ಬರಲಿಲ್ಲ. ಪ್ರೈವೇಟ್ ಆಗಿ ಏನಾದರೂ ತಂದಿದ್ದಾರೆ, ಅದರ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂದ್ರೆ ನಮ್ಮ ಶ್ರೀಕಂಠ ಅವರು ತಲುಪ. ಬಹಳ ಶ್ರಮ ಪಟ್ಟು ಹೋರಾಟ ಮಾಡಿ ಅವರ ಶ್ರಮ, ಅವರ ಬೆವರು ಇವತ್ತು ಈ ಒಂದು ಕೃಷಿ ವಿದ್ಯಾಲಯ ಬರೋಕೆ ಸಾಧ್ಯ. ರೈತನ ಬೆನ್ನು ತಟ್ಟಬೇಕಾದ್ರೆ ಇಂತಹ ಕೃಷಿ ಮೇಳಗಳಲ್ಲಿ ಜನರಿಗೆ ಒಂದು ಜಾಗೃತಿ ಮೂಡಿಸುವಂತಕ್ಕಂಥದ್ದಾಗಬೇಕು. ಹಾಗಾಗಿ ಈ ಒಂದು ನಗರೀಕರಣ ಕಡಿಮೆಯಾಗಿ ಕೃಷಿ ಭೂಮಿ ಹೆಚ್ಚಾದಾಗ ಈ ಮಾನವ ಸಂಪತ್ತು ಉಳಿತದೆ. ಮನುಷ್ಯನಿಗೆ ಆಹಾರ ಬೆಳೆಗಳು ಮತ್ತು ಹಣ್ಣು ಹಂಪಲುಗಳು, ತರಕಾರಿಗಳು ಸಿಗುವಂತಕ್ಕಂಥದ್ದಾಗ್ತದೆ. ಒಟ್ಟಾರೆಯಾಗಿ ಈ ರೈತನಿಗೆ ಬೆನ್ನು ತಟ್ಟುವಂತಕ್ಕಂತಹ, ರೈತನ ಬೆಳೆಯನ್ನು ಪ್ರೋತ್ಸಾಹ ಮಾಡುವಂತಕ್ಕಂತಹ ಇಂತಹ ಕೃಷಿ ಮೇಳಗಳು ಇಂದಿನ ಕಾಲದಲ್ಲಿ ಅತ್ಯಂತ ಅವಶ್ಯಕ ಅನ್ನುವಂತಕ್ಕಂಥ ಅಭಿಪ್ರಾಯವನ್ನು ನಾನು ವ್ಯಕ್ತವನ್ನು ಪಡಿಸ್ತಾ ಇದ್ದೀನಿ. ಎಷ್ಟೇ ವಿದ್ಯಾವಂತರಾದ್ರೂ ವ್ಯವಸಾಯಕ್ಕೂ ನೀವು ಸ್ವಲ್ಪ ಗಮನ ಕೊಡಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಶ್ರೀಕಂಠ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇಷ್ಟೊಂದು ನಮ್ಮ ರೈತರಿಗೆ ತಿಳುವಳಿಕೆ ಕೊಟ್ಟಿದ್ದೀರಿ. ಏನೇ ಸಾಮಗ್ರಿಗಳು ಬೇಕು ವ್ಯವಸಾಯಕ್ಕೆ, ಎಲ್ಲ ಸಾಮಗ್ರಿಗಳಿದೆ, ಎಲ್ಲ ಥರ ವೆಹಿಕಲ್ಗಳಿದೆ ವ್ಯವಸಾಯ ಮಾಡುವಂಥದ್ದು. ಇಷ್ಟೊಂದು ಕೃಷಿ ಮೇಳದಲ್ಲಿ ಬಹಳ ಅದ್ಭುತವಾಗಿ ಲಕ್ಷಾಂತರ ಜನ, 2 ದಿನದ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದೀನಿ. ನಾನು ಮುಂದಿನ 50 ವರ್ಷಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದ್ದೀನಿ. ನನಗೆ ಬೇಕಾಗಿರೋದು ಕಾರ್ಖಾನೆ ಪ್ರಾರಂಭ ಆಗಿದೆ, ಜನಗಳಿಗೆ ಇವತ್ತೇನು ಇಂಥ ಒಂದು ಲೋನ್ ಘೋಷಿಸಿದರೆ ಬರೋಕ್ಕೆ ಶಾಶ್ವತವಾಗಿ ಪರಿಹಾರ. ಬಟ್ ಅದೇನು ಸಮಸ್ಯೆ ಇಲ್ಲ. ಇವತ್ತು ಬಳ್ಳಾರಿನಲ್ಲಿ ಈಗಾಗಲೇ ಅದರ ಬಗ್ಗೆ ಮೂವ್ ಮಾಡಿದ್ದು, ಹಿಂದೆನೂ ಮಾಡಿದ್ದೀವಿ. ಹಿಂದಿನ ಸರ್ಕಾರಗಳು ಕೆಲವರು ಮೈನ್ಸ್ ಕೊಡ್ತಕ್ಕಂಥ ತೀರ್ಮಾನ ಏನು ಕೊಟ್ಟಿದ್ದಾರೆ. ಆ ಮೈನಿಂಗ್ ಏರಿಯಾನು ಇವತ್ತು ಈ ಕಾರ್ಖಾನೆಯ ಅಭಿವೃದ್ಧಿಗೆ ಪಡಿತಕ್ಕಂಥದ್ದಕ್ಕೂ ಈಗಾಗಲೇ ಕೆಲಸ ಇದೆ. ಸರ್, ಮುಖ್ಯಮಂತ್ರಿ ಸರ್ ತೋರಿಸಿ ಇಬ್ಬರು ಆ ಸ್ಥಾನ ಇನ್ನು ನಾವು ಎಷ್ಟು ವರ್ಷ ಜನ ಅಂದರೆ ನೀವು ತೋರಿಸ್ತಾ ಇರೋ ದೊಡ್ಡದಾಗಲ್ಲ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಖಾಲಿಯಾಗಿದೆ. ಆ ಚೇರಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಸರ್ಕಾರ ನಿಷ್ಕ್ರಿಯವಾಗಿದೆ ಅಂತಕ್ಕಂಥ ಅರ್ಥ ನೀವೇನಾದರೂ ಟಿವಿಗಳಲ್ಲಿ ಸೆಂಟ್ರಲ್ಲಿ ಖಾಲಿ ಸೇರಿಟ್ಟು ಆ ಕಡೆ ಈ ಕಡೆ ಕೂರಿಸೋದು ನಮ್ಮಲ್ಲಿರ್ತಕ್ಕಂಥ ನೀರನ್ನು ಬಳಕೆ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.